ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಜೀವನದ ದಾರಿಯಲ್ಲಿ ಕೊನೆಯವರೆಗೂ ಜೊತೆಯಾಗಿರ್ತೀನಿ ಬರ್ತೀನಿ ಎಂದವರೆಲ್ಲ ಕೆಲವರು ದಾರಿ ಮಧ್ಯದಲ್ಲೇ ಬದಲಾದರು, ಇನ್ನು ಕೆಲವರು ದಾರಿಯನ್ನೇ ಬದಲಾಯಿಸಿದ್ರು. ಕನಸುಗಳನ್ನ ನನಸು ಮಾಡಲು ಬೇಕಿರುವುದು ತ್ಯಾಗ ಮತ್ತು ಪರಿಶ್ರಮ. ಹೆಚ್ಚಿಗೆ ನಗುವುದು ಹೃದಯಕ್ಕೂ ಮನಸ್ಸಿಗೂ ದೇಹಕ್ಕೂ ತುಂಬಾ ಒಳ್ಳೆಯದು. ನಿನ್ನಲ್ಲಿ ಇರೋದಕ್ಕಷ್ಟೇ ಖುಷಿ ಪಡು, ಯಾಕಂದ್ರೆ ಹಲವರಿಗೆ ಏನೂ ಇರೋದಿಲ್ಲ. ಕೊಡೆಗೆ ಮಳೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ಆದರೆ ಮಳೆಯಲ್ಲಿ ನಿಲ್ಲುವ ಶಕ್ತಿಯನ್ನು ನಮಗೆ ಕೊಡ್ತದೆ. ಹಾಗೆ ಆತ್ಮವಿಶ್ವಾಸ ನಮಗೆ ಜಯವನ್ನ ತಂದು ಕೊಡದೇ ಇದ್ರೂ ಕಷ್ಟ ಎದುರಿಸಲು ಶಕ್ತಿ ನೀಡ್ತದೆ. ಎಲ್ಲರ ಪ್ರೀತಿ ಮಮತೆಯನ್ನು ಹೋಲಿಸಿದ್ರೂ ತಾಯಿ ಪ್ರೀತಿ ಮಮತೆ ಮುಂದೆ ಸರಿಸಮನಾಗಲು ಸಾಧ್ಯವಿಲ್ಲ. ಎಲ್ಲ ಕಷ್ಟ ನೋವು ನಿರಾಸೆಗಳನ್ನು ಹೋಲಿಸಿದ್ರು ತಂದೆ ಬದುಕು ಕಟ್ಟಿಕೊಡಲು ಪಟ್ಟ ಕಷ್ಟಕ್ಕೆ ಸರಿಸಮನಾಗಲು ಸಾಧ್ಯವಿಲ್ಲ. ಭಗವಂತನು ಬೇರೆ ಎಲ್ಲರನ್ನು ಆಯಾ ಕಾಲಕ್ಕೆ ನಮ್ಮ ಜೀವನದಲ್ಲಿ ಕೊಟ್ಟೇ ಕೊಡ್ತಾನೆ, ಆದರೆ ದೇವರ ಸ್ವರೂಪವಾದ ಹೆತ್ತವರನ್ನು ಒಮ್ಮೆ ಮಾತ್ರ ನೀಡ್ತಾನೆ, ಬದುಕಿಗೆ ಸದಾ ಸ್ಫೂರ್ತಿಯಾಗಿರಲೆಂದು. ಒಬ್ಬರಿಗೊಬ್ಬರು ಮುಕ್ತವಾಗಿ ಮಾತನಾಡಲು ಸಾಧ್ಯವಾದ್ರೆ ಈ ಜಗತ್ತಿನಲ್ಲಿ 100ಕ್ಕೆ 90% ಸಮಸ್ಯೆಗಳು ತಾನಾಗಿಯೇ ಪರಿಹರಿಸಲ್ಪಡ್ತದೆ. ನಿಮ್ಮ ಮಾತಿನ ಮೌಲ್ಯ ಯಾರಿಗೆ ತಿಳಿಯುವುದಿಲ್ಲವೋ ಅವರೆದುರು ಮೌನವಾಗಿರುವುದೇ ಸೂಕ್ತ. ಜೀವನದಲ್ಲಿ ನಮಗೆ ಸಿಕ್ಕಿರುವುದನ್ನೇ ಮರೆತು ಬಿಡ್ತೀವಿ, ಸಿಗಲಾರದರ ಬಗ್ಗೆ ಅತಿಯಾಗಿ ಯೋಚಿಸ್ತೀವಿ. ಒಂದು ಕಡೆ ಸಿಗೋದಿಲ್ಲ, ಮತ್ತೊಂದು ಕಡೆ ಇರೋದನ್ನ ಅನುಭವಿಸಲು ಸಾಧ್ಯವಾಗೋದಿಲ್ಲ. ಸಿಕ್ಕಿರೋದ್ರಲ್ಲೇ ಸಂತೃಪ್ತಿ ಪಡುವುದು ಉತ್ತಮ. ದಾರಿಯಲ್ಲಿ ಬಿದ್ದ ಕಲ್ಲನ್ನು ನೋಡಿ ದಾಟಿ ಹೋಗುವವನು ಬುದ್ಧಿವಂತ. ಬೇರೆಯವರು ಬೀಳದಂತೆ ಅದನ್ನು ಪಕ್ಕಕ್ಕೆ ಸರಿಸಿ ಮುಂದೆ ಹೋಗುವವನು ಹೃದಯವಂತ. ತೋರಿಕೆಗಾಗಿ ಯಾವತ್ತೂ ಒಳ್ಳೆಯವರಾಗಬೇಡಿ, ಯಾಕಂದ್ರೆ ಕರ್ಮ ಅಂತರಾತ್ಮದ ರೂಪದಲ್ಲಿ ಎಲ್ಲವನ್ನ ನೋಡ್ತಿದೆ. ಪರಿಸ್ಥಿತಿಗೆ ಹೊಂದಿಕೊಂಡು ಹೋಗೋದು ಬದುಕಲ್ಲ, ಪರಿಸ್ಥಿತಿಯನ್ನ ಬದಲಾಯಿಸ್ಕೊಂಡು ಬದುಕುವುದೇ ಉತ್ತಮ ಬದುಕು. ಪ್ರೀತಿ ಮತ್ತು ಕಾಯಕ ನಮ್ಮ ಮನುಷ್ಯತ್ವದ 2 ಅಡಿಗಲ್ಲುಗಳು. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.